ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಇನ್ನೂ ಕೂಡ ನಡೆದಿಲ್ಲ. ಇರಾನ್ ದೇಶದಲ್ಲಿ ಖಮೇನಿ ಹತ್ಯೆಯಾದಂತಹ ಬಳಿಕ 40 ದಿನಗಳ ಶೋಕಾಚರಣೆಯನ್ನು ಘೋಷಣೆ ಮಾಡಲಾಗಿದೆ. ಆದರೆ ಅವರ ಅಂತ್ಯಕ್ರಿಯೆ ಯಾಕೆ ಇನ್ನೂ ನಡೆದಿಲ್ಲ ಅನ್ನುವಂತಹ ಪ್ರಶ್ನೆಗಳು ಉದ್ಭವಿಸ್ತಾ ಇವೆ. ಶಿಯಾ ಮುಸ್ಲಿಂ ಅಂತ್ಯಕ್ರಿಯೆ ಸಂಪ್ರದಾಯಗಳನ್ನು ಗಮನಿಸೋದಾದ್ರೆ ಮರಣ ಹೊಂದಿದ 1 ಗಂಟೆಯೊಳಗೆ ಅಥವಾ ಸಾಧ್ಯ ಆದಷ್ಟು ಬೇಗ ಅಂತ್ಯಕ್ರಿಯೆ ನಡೆಸಬೇಕಿತ್ತು. ಬಟ್ ಇನ್ನೂ ಕೂಡ ಖಮೇನಿ ಅಂತ್ಯಕ್ರಿಯೆ ಯಾಕೆ ನಡೆದಿಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಫೆಬ್ರವರಿ 28ರಂದು ಇಸ್ರೇಲಿ ಮತ್ತು ಅಮೆರಿಕನ್ ದಾಳಿಯಲ್ಲಿ ಹತ್ಯೆ ಆದರು. ಆದರೆ ಅವರ ಅಂತ್ಯಕ್ರಿಯೆ ಇನ್ನೂ ನಡೆದಿಲ್ಲ. ಇರಾನ್ ದೇಶದಲ್ಲಿ ಖಮೇನಿ ಹತ್ಯೆಯಾದಂತಹ ಬಳಿಕ 40 ದಿನಗಳ ಶೋಕಾಚರಣೆಯನ್ನು ಘೋಷಣೆ ಮಾಡಲಾಗಿದೆ. ಆದರೆ ಅವರ ಅಂತ್ಯಕ್ರಿಯೆ ಯಾಕೆ ಇನ್ನೂ ಕೂಡ ನಡೆದಿಲ್ಲ ಅನ್ನುವಂತಹ ಅನೇಕ ಪ್ರಶ್ನೆಗಳು ಉದ್ಭವಿಸ್ತಾ ಇವೆ. 1989ರಲ್ಲಿ ಇರಾನ್ನ ಮೊದಲ ಸರ್ವೋಚ್ಚ ನಾಯಕ ಅಯತೊಲ್ಲಾ ರುಹಲ್ಲಾ ಅವರ ಅಂತ್ಯಕ್ರಿಯೆಗೂ ಮುನ್ನ ನಡೆದಂತಹ ಬೃಹತ್ ಮೆರವಣಿಗೆಯಲ್ಲಿ ಸುಮಾರು 10 ಮಿಲಿಯನ್ ಜನರು ಭಾಗವಹಿಸಿದರು. ಆಧುನಿಕ ಇತಿಹಾಸದಲ್ಲೇ ಬೃಹತ್ ಮೆರವಣಿಗೆ ಅಂತ ಅದನ್ನು ಪರಿಗಣಿಸಲಾಗಿದೆ. ಈ ವಿಷಯವನ್ನು ಯಾಕೆ ಇಲ್ಲಿ ಮೆನ್ಷನ್ ಮಾಡ್ತೀನಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ವಿವರಿಸ್ತಾ ಹೋಗ್ತೀನಿ. ಶಿಯಾ ಮುಸ್ಲಿಂ ಅಂತ್ಯಕ್ರಿಯೆ ಸಂಪ್ರದಾಯಗಳನ್ನು ಗಮನಿಸೋದಾದರೆ ಮರಣ ಹೊಂದಿದ 1 ಗಂಟೆಯೊಳಗೆ ಅಥವಾ ಸಾಧ್ಯ ಆದಷ್ಟು ಬೇಗ ಅಂತ್ಯಕ್ರಿಯೆ ನಡೆಸಬೇಕು. ಆದ್ದರಿಂದ ಫೆಬ್ರವರಿ 28ರಂದು ಖಮೇನಿ ನಿಧನರಾಗಿದ್ದರು. ಈಗ 23-24 ದಿನಗಳಾದರೂ ಇರಾನ್ ದೇಶದ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಇನ್ನೂ ಕೂಡ ನಡೆದಿಲ್ಲ. ಯುದ್ಧ ಇನ್ನೂ ಮುಂದುವರೆದಿದೆ. ಜಾಗತಿಕ ತೈಲ ಬಿಕ್ಕಟ್ಟು ಎದುರಾಗಿದೆ. ಇಂಥ ಸಂದರ್ಭಗಳಲ್ಲಿ ಖಮೇನಿ ಅವರ ಅಂತ್ಯಕ್ರಿಯೆ ಮಾಡುವುದಾಗಿ ನಿರ್ಧಾರಕ್ಕೆ ಬಂದರೆ ಜನ ಸಂತೆ ಸೇರ್ತಾರೆ. ಮೆರವಣಿಗೆಯನ್ನು ಇಸ್ರೇಲ್ ಮತ್ತು ಅಮೆರಿಕ ಗುರಿಯಾಗಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಭದ್ರತಾ ಕಾರಣಗಳಿಂದ ಖಮೇನಿ ಅವರ ಅಂತ್ಯಕ್ರಿಯೆಯನ್ನು ಪದೇ ಪದೇ ಮುಂದೂಡುತ್ತಲೇ ಬರಲಾಗ್ತಾ ಇದೆ. 1989ರಲ್ಲಿ ಇರಾನ್ನ ಮೊದಲ ಸರ್ವೋಚ್ಚ ನಾಯಕ ಅಯತೊಲ್ಲಾ ರುಹಲ್ಲಾ ಅವರ ಅಂತ್ಯಕ್ರಿಯೆ ನಡೆದಾಗ ದೊಡ್ಡ ಕಾಲ್ತುಳಿತ ಸಂಭವಿಸಿತು. ಸಾವಿರಾರು ಮಂದಿ ಮೃತಪಟ್ಟಿದ್ದರು ಅಂತ ಕೆಲವು ವರದಿಗಳು ಹೇಳ್ತವೆ. ಸಾವಿರಾರು ಮಂದಿ ಕಾಲ್ತುಳಿತಕ್ಕೆ ಸಿಲುಕಿ ಅಸ್ವಸ್ಥರಾಗಿದ್ದರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆದರೆ ಈ ಬಗ್ಗೆ ನಿಖರ ಮಾಹಿತಿ ಎಲ್ಲೂ ಕೂಡ ಇಲ್ಲ. ಯುದ್ಧ ಅಥವಾ ಅಪಾಯದ ಸಮಯದಲ್ಲಿ ಸಾಮಾನ್ಯ ಗುಸ್ಲ್ ಅಥವಾ ಸ್ನಾನ ಅಂತ ಕರೀತಾರೆ. ಶವ ಸಂಸ್ಕಾರ ಮತ್ತು ಅಂತ್ಯಕ್ರಿಯೆಯ ಪ್ರಾರ್ಥನೆಯ ಬಳಿಕ ದೇಹವನ್ನು ಮರುಕ್ಷಣದಲ್ಲೇ ಹೂಳಬೇಕು ಅಂತ ಶಿಯಾ ಇಸ್ಲಾಂನ ನಿಯಮಗಳು ಹೇಳ್ತವೆ. ಆದರೆ ಇಂತಹ ಸಂದರ್ಭಗಳಲ್ಲಿ ಮೃತದೇಹಗಳನ್ನು ಸಂರಕ್ಷಿಸಿಡುವುದಕ್ಕೆ ಅನುಮತಿಸುತ್ತೆ. ಆದರೆ ಮೃತದೇಹದ ಸಂರಕ್ಷಣೆಗೆ ಯಾವುದೇ ರಾಸಾಯನಿಕ ವಸ್ತುಗಳ ಬಳಕೆಯನ್ನು ಶಿಯಾ ಮುಸ್ಲಿಂ ಅವರ ಒಂದು ಸಂಪ್ರದಾಯ ಏನಿದೆಯಲ್ಲ ಅದು ಅನುಮತಿಸೋದಿಲ್ಲ. ಅಂತ್ಯಕ್ರಿಯೆಯನ್ನು ಹೇಗೆ ಮಾಡಲಾಗ್ತದೆ ಗೊತ್ತಾ? ಮೊದಲು ಗುಸ್ಲ್ ಎ ಮೈಯತ್ ಅಂದರೆ ಮೃತದೇಹವನ್ನು ಧಾರ್ಮಿಕ ವಿಧಿವಿಧಾನಗಳಿಂದ ಸ್ನಾನ ಮಾಡಿಸಲಾಗುತ್ತೆ. ಮೊದಲು ಸುಗಂಧ ದ್ರವ್ಯವನ್ನು ಬೆರೆಸಿರುವಂತಹ ನೀರಿನಿಂದ ಸ್ನಾನ ಮಾಡಿಸಿದ ಬಳಿಕ ಮತ್ತೆ 2 ಬಾರಿ ಶುದ್ಧ ನೀರಿನಿಂದ ಸ್ನಾನ ಮಾಡಿಸಲಾಗುತ್ತೆ. ಬಳಿಕ ಮೃತದೇಹವನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿಡಲಾಗುತ್ತೆ. ಇದಕ್ಕೆ ಶ್ರೌಡ್ ಅಂತ ಕರೆಯಲಾಗುತ್ತೆ. ಬಳಿಕ ಹನುತ್ ಎಂಬ ವಿಶೇಷ ಆಚರಣೆಯನ್ನು ಕೂಡ ಮಾಡಲಾಗುತ್ತೆ. ಈ ಆಚರಣೆಯಲ್ಲಿ ಹಣೆಗೆ, ಕೈಗಳಿಗೆ, ಮೊಣಕಾಲುಗಳಿಗೆ ಮತ್ತು ಪಾದಗಳ ಕೆಲವು ಭಾಗಗಳಿಗೆ ಕರ್ಪೂರವನ್ನು ಹಚ್ಚಲಾಗುತ್ತೆ. ಈ ಆಚರಣೆಯು ಮೃತರನ್ನು ಗೌರವಿಸ್ತದೆ ಅಂತ ನಂಬಲಾಗಿದೆ. ನಂತರ ಅಂತ್ಯಕ್ರಿಯೆಯ ಪ್ರಾರ್ಥನೆ ಓದಲಾಗುತ್ತೆ. ಶಿಯಾ ಸಂಪ್ರದಾಯದಲ್ಲಿ ಅಂತ್ಯಕ್ರಿಯೆಯ ಪ್ರಾರ್ಥನೆಯ ಸಮಯದಲ್ಲಿ 5 ತಕ್ಬೀರ್ಗಳನ್ನು ಅಂದರೆ ಅಲ್ಲಾಹು ಅಕ್ಬರ್ ಅನ್ನು ಪಠಿಸಲಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಸಮಾಧಿ ಮಾಡುವುದಕ್ಕೂ ಕೂಡ ನಿರ್ದಿಷ್ಟ ನಿಯಮಗಳಿವೆ. ದೇಹವನ್ನು ನೇರವಾಗಿ ನೆಲದ ಮೇಲೆ ಇಡಲಾಗುತ್ತೆ. ದೇಹವನ್ನು ಮೆಕ್ಕಾ ಕಡೆಗೆ ಮುಖ ಮಾಡಿ ಇಡಲಾಗುತ್ತೆ. ಮೆಕ್ಕಾದ ದಿಕ್ಕನ್ನು ಕಿಬ್ಲಾ ಅಂತ ಕೂಡ ಕರೆಯಲಾಗುತ್ತೆ. ಇದು ಇಸ್ಲಾಂನಲ್ಲಿ ಪ್ರಾರ್ಥನೆ ಮಾಡುವ ದಿಕ್ಕು ಕೂಡ ಆಗಿದೆ ಎನ್ನುವುದು ಕೂಡ ಇಲ್ಲಿ ಉಲ್ಲೇಖನೀಯ. ಇನ್ನು ಕೊನೆಯದಾಗಿ ಖಮೇನಿ ಅವರ ಮೃತದೇಹವನ್ನು ಎಲ್ಲಿ ಸಮಾಧಿ ಮಾಡಲಾಗುತ್ತೆ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಅವರ ಜನ್ಮಸ್ಥಳ ಮತ್ತು ಶಿಯಾ ಇಸ್ಲಾಂನ ಪ್ರಮುಖ ಯಾತ್ರಾ ಸ್ಥಳವಾದಂತಹ ಮಷಾದ್ನ ಗರದ ಇಮಾಮ್ ರೇಜಾ ದೇಗುಲದ ಬಳಿ ಸಮಾಧಿ ಮಾಡಲು ಯೋಜಿಸಲಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಇದಿಷ್ಟು ಈವರೆಗಿನ ಸದ್ಯಕ್ಕಿರುವಂತಹ ಮಾಹಿತಿ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ EDINA.com. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.